ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದಂತು ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 2 ಆದಿರೇವಣ ಸಿದ್ಧ ಶಿವಾಚಾರ್ಯ ಸ್ವಯಂ ಜ್ಯೋತಿ ವಿಶ್ವಗುರು ಕ್ರಿಸ್ತಪೂರ್ವ 1500 ಗ್ರಂಥಕರ್ತರು, ಸಾಹಿತ್ಯ ವಿಶಾರದ, ಧರ್ಮ ಸಾಹಿತ್ಯ ಭೂಷಣ, ಧರ್ಮ ಸಾಹಿತ್ಯ ಸುಧಾಕರ, ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯ. ನಮ್ಮ ದೇಶದಲ್ಲಿ ಒಂದು ಅತ್ಯುನ್ನತವಾದಂಥ ಹುದ್ದೆ IAS ಅಂತ ಒಂದು ಹುದ್ದೆ ಸಣ್ಣ ವಯಸ್ಸಿನಲ್ಲಿ ಪಡ್ಕೊಂಡು ಬಡತನದಲ್ಲಿ ಕಷ್ಟಪಟ್ಟು ನೇಕಾರ ಸಮಾಜದವರು ಮಹಾಂತೇಶ್ ಬೀಳಿಗೆ ಹೌದಲ್ರಿ? ಅವರು ರಾಮದುರ್ಗದಲ್ಲಿ ನೆಟಿವ್ ಪ್ಲೇಸ್ ಅವರು 3 ಮಂದಿ ಬ್ರದರ್ಸು ನಮ್ಮ ಮಗಳ ಬೀಗ್ರೇನಾದ್ರ ಅವರು ಎಲ್ಲ ಒಂದೇ ಫ್ಯಾಮಿಲಿ ಮೆಂಬರ್ ಇದ್ದಂಗೆ. ಆ ಮನಿ ಕರ್ಕೊಂಡೋಗಿ ಕೂಸ ಮಾಡ್ತಾರಂತ. ನಮ್ಮ ಮಗಳದು ಫಸ್ಟ್ ಕೂಸ ಅವ್ರ ಮನೆಯಾಗ ಮಾಡ್ಯಾರ. ನಮ್ಲಿಂತೆ ಚಾಲು ಮಾಡ್ತೀವಿ ಅಂತ ಕರ್ಕೊಂಡೋಗಿ ಫಸ್ಟ್ ಫಂಕ್ಷನ್ ಅಲ್ಲಿಂತೆ ಚಾಲು ಮಾಡ್ಯಾರ. ಮನಿ ಕರ್ಕೊಂಡೋಗಿ ಕಾರ್ಯಕ್ರಮ ಮಾಡ್ತಾರಂತ. ಎಂತ ವಿಚಿತ್ರ ನೋಡ್ರಿ. ಅವ್ರು ಹೆಂಗ ಒಂದೇ ಸಲ 3 ಮಂದಿ ಬ್ರದರ್ಸು ಮತ್ತು ಇನ್ನೊಬ್ರು ಫ್ರೆಂಡ್ ಮತ್ತೆಲ್ಲ ಅವ್ರ ಮನೆಗೆ ಅದಾರ. ಅದು ಒಂದೇ ಸರ್, ಅವರು ಬೆಳೆದು ಬಂದ ದಾರಿ ಮತ್ತು ಅವ್ರ ಗುಣಕ್ಕೆ ಆ ರೀತಿ ಆಗಬಾರ್ದು ಸರ್. ಒಂದೇ ಸಲಕ್ಕೆ 3 ಹೋಗೋದಂದ್ರೆ ಏನದ್ರ ಅರ್ಥ? ಮತ್ತು ಅವ್ರ ಡ್ರೈವರ್ಗೆ ಏನು ಅಂತ ಪರಿ ಆಗಿಲ್ಲ. ಒಬ್ರು ಯಾರೋ ಬೈಕ್ ಅಡ್ಡ ಬಂದದ ಅಂತಾರ, ಒಬ್ರು ಯಾರೋ ನಾಯಿ ಅಡ್ಡ ಬಂದ. ಏನ್ ಬಂದದು? 4 ಶವಗಳು ಒಂದೇ ಕಾಲಕ್ಕೆ, ಒಂದೇ ಮನೆಯವರು ಅಂತ. ನಿನ್ನೆ ರೀ ದೇಶಾದ್ಯಂತ ಅದ ರೀ ಸರ್ ಈಗ ಅದು. ಬೀಳಿಗೆ ಮಹಾಂತೇಶ್ DC ಸಾಹೇಬರು ದಾವಣಗೆರೆಗಿದ್ರು, ಈಗ ಅಲ್ಲಿ ಬೆಳಗಾವಕ್ಕೆ ಅದಾರ. IAS ಹ್ಯಾಂಡ್ 30 ಏನೇನದ ನೋಡೋಕೆ. ಒಂದು ಟೀ ಫ್ಯಾಕ್ಟ್ರಿ ಅದ, ಒಬ್ಬ ಟೀ ಪೌಡರ್ ಫ್ಯಾಕ್ಟ್ರಿ ಅದ. ಇನ್ನು ಇವ್ರಂತ IAS ಅದಾರ, ಇನ್ನೊಬ್ರು ಏನದಾರ. ಎಲ್ಲರೂ ಕಬ್ಬು ಬೆಳೆಗಾರ ಅವ್ರೆಲ್ಲ ಅಲ್ಲಿರೋರು, ದೊಡ್ಡ ಆಸ್ತಿವಂತರೆಲ್ಲ. ಕಾರ್ ಪಲ್ಟಿ ಆಗಿಬಿಟ್ಟದ, 3 ಬಿಟ್ರ. ಅದ್ರಲ್ಲಿ ಇನ್ನೊಬ್ರು ಸ್ಪಾಟ್ ರೀ. ಇನ್ನೊಬ್ಬರು ಅವ್ರ ಫ್ರೆಂಡ್ ಹೋಗ್ಯಾರ, ಲಗ್ನಕ್ಕೆ ಹೋಗಿ ಬಂದ, ಗುಲ್ಬರ್ಗಕ್ಕೆ ಹೋಗಿ ಒಳ್ಳೆ ಬರ್ಲಕ್ಕಂತಾರ. ಏನಾಗ್ಯದ ಏನು ಎಲ್ಲ ವಿಡಿಯೋಗಳು ಅದಾವ ನೋಡ್ರಿ ಗೊತ್ತಾಗ್ತದೆ. ಕಳಿಸ್.
ಜೇವರ್ಗಿ ಬಲ್ಲಿ ಯಾವ್ದ ಹಳ್ಳಿ. ಸಮಾಜದಾಗ ಅಂತ ವ್ಯಕ್ತಿಗಳು ತಯಾರಾಗದೇ ಕಷ್ಟ. ಅದರೊಳಗ ಇವು ಪ್ರಾಮಾಣಿಕ ವ್ಯಕ್ತಿಗಳಂತೂ ಇಲ್ಲೇ ಇಲ್ಲ. ಅಂತ ಪ್ರಾಮಾಣಿಕ ಒಟ್ಟ ಒಂದು ಕರಪ್ಷನ್ ಇಲ್ಲ, ಏನಿಲ್ಲ. ಎಲ್ಲ ವಿದ್ಯಾರ್ಥಿಗಳಿಗೆ, ಸಮಾಜದ ಜನರಿಗೆ, ಎಲ್ಲರಿಗೂ ಫ್ರೆಂಡ್ಲಿ, ಜನಸ್ನೇಹಿ ವ್ಯಕ್ತಿ. ಎಲ್ಲರಿಗೂ ಬಹಳ ನೋವು ಕೊಟ್ಟು ಬಿಡ್ತದೆ ಸಂಘಟನೆ. ಪಾಠ ಮಾಡ್ತಿದ್ರು. ಎಷ್ಟು ಕಂಟಿನ್ಯೂ ಹಾಕ್ಲಿಕ್ಕತ್ತಾರ ಫೇಸ್ಬುಕ್ನಾಗ ಅವ್ರದ್ದು. ನೇಕಾರ ಸಮಾಜ ವೀವರ್ಸ್. ಕಲ್ಯಾಣಪ್ಪ ಅವರು ಏಳಿಗೆ, ಅವರು ಬೀಳಿಗೆ. ಬೀಳಿಗೆ ಅಂತದ ನೇಕಾರ ಸಮಾಜದಾಗ ಅವ್ರ ಮನೆತನದ ಹೆಸರು ಸರ್. ಮನೆತನ ಹೆಸರು ನೀವು ಬೆಂಗಳೂರಿಂದ ಬಂದ್ಮೇಲೆ ಒಂದ್ಸಾರಿ ಹೋಗಿ ಬರಂಬ್ರಿ ಕಲ್ಯಾಣಪ್ಪರ ಅವ್ರ ಮನೆಗೆ, ರಾಮದುರ್ಗ. ನೀವೇನ ಬೆಂಗಳೂರಿಗೆ ಇದ್ರಲ್ಲ, ಕೇಳಕತ್ತದ ಇಲ್ಲ ಕಲ್ಯಾಣಪ್ಪರ? ಏನಾಯ್ತಪ್ಪ? ಕಲ್ಯಾಣಪ್ಪ ಅವ್ರು ಟಿವಿ ನೋಡಕ್ ಹೋದಾಗ ಮ್ಯೂಟ್ ನಾನು ಮಾತಾಡಕತ್ತೀನಿ, ಹಂಗೆ ಮ್ಯೂಟ್ ಮಾಡ್ಕೊಂಡು ಮಾತಾಡಕ್ಕೆ. ನೀವು ಬರ್ತೀರಲ್ಲ ಬಾಗಲಕೋಟಕ್ಕ, ಬಂದ್ಮೇಲೆ ಒಂದ್ಸಾರಿ ಅವ್ರ ಮನೆಗೆ ಹೋಗೋಣ ಮಕ್ಕಳು ಮಾತಾಡ್ಸ್ಕೊಂಡು. ಶನಿವಾರ ಬರ್ತಿರ್ಲಿಲ್ಲ, ಶನಿವಾರಕ್ಕೆ ಮುಗ್ತೀನಿ, ಆಯ್ತಾರ ಅಲ್ಲೇ ಇರ್ತಾನೆ. ಬಂದ್ಮೇಲೆ ಒಂದಿಟ್ಟು ಹೋಗಿ ಬರೋಣ ಅಲ್ಲಿ. ನನಗೂ ಫೋನ್ ಮಾಡಿ ಸರ್, ನಾನು ಅಲ್ಲಿ ಬರ್ತೇನೆ. ಬರ್ತೀರಿ? ಮುಂದೆ 6ನೇ ತಾರೀಕಿಗೆ ಧಾರವಾಡ ಕೊಟ್ಟಿದ್ರು ಲಗ್ನದ್ರಿ. ಮುಗಿಸ್ರಿ, ನಿಮ್ಗೆ ಎಲ್ಲ ಅರ್ಜೆಂಟ್ ಇರೋ ಮುಗಿಸ್ರಿ. ಅವ್ರ ಮನೆಯೊಳಗೆ ಕ್ರಿಯಾಕರ್ಮಗಳು ಏನೇನಿರ್ತಾವ ಮಾಡ್ತಾರೆ, ಅವಕಾಶ ಹೋಗಮ್ಮ. ಏನ್ ಅರ್ಜೆಂಟ್ ಇಲ್ಲ, ಬಾಡಿ ಅಂತೂ ಸಿಗಂಗಿಲ್ಲ. ಹೋಗಿ ಕೂತ್ ಮಾತಾಡ್ಸಿ ಬರೋದು ಅಷ್ಟೇ. ಪೂರ್ವಾಚಾರ್ಯ ಧರ್ಮದರ್ಶನದ ಭಾಗ 2ರ ಎಲ್ಲ ವಿಷಯ ಹೇಳಾಯ್ತು. ಈಗೇನಂದ್ರ ಈ ಗ್ರಂಥಕರ್ತರ ಕೊನೆಯ ಮಾತು. ಏನ್ ಕೊನೆಯ ಮಾತು ಹೇಳ್ತಾರಪ್ಪ ಅಂದ್ರೆ, ವೀರಶೈವ ಧರ್ಮವು ಸೃಷ್ಟಿಕಾಲದಿಂದಲೂ ಅಸ್ತಿತ್ವಕ್ಕೆ ಬಂದು ಶ್ರೀ ಪಂಚಾಚಾರ್ಯರಿಂದ ಭೂಲೋಕದಲ್ಲಿ ಸ್ಥಾಪಿಸಲ್ಪಟ್ಟು ಉಚ್ಛ್ರಾಯ ಸ್ಥಿತಿಯಲ್ಲಿದ್ದುದು ಇತಿಹಾಸದ ಪುಟಗಳಿಂದ ತಿಳಿದು ಬರುವ ಸತ್ಯ ಸಂಗತಿ. ಅನಾದಿಯಿಂದಲೂ ಅನೂಚನವಾಗಿಯೂ ಅವಿರೋಧವಾಗಿಯೂ ಗುರು ಶಿಷ್ಯ ವರ್ಗಗಳು, ಅಂದರೆ ಮಹೇಶ್ವರ ಭಕ್ತ ವರ್ಗಗಳು ಅಸ್ತಿತ್ವದಲ್ಲಿದ್ದು ಸಮರಸ ಭಾವದಿಂದ ಪ್ರಗತಿಯನ್ನು ಸಾಧಿಸಿರುವ. ವೀರಶೈವರದಾಗಿರವೇ 2, ಒಂದು ಮಹೇಶ, ಒಂದು ಭಕ್ತ. ಉಳಿದು ಎಲ್ಲ ನಾವು ಮಾಡಿಕೊಂಡು ಮೂಲದಲ್ಲಿರೋದು ಒಂದು ಮಹೇಶ್ವರ, ಒಂದು ಭಕ್ತ. ಮಹೇಶ್ವರ ಅಂದ್ರೆ ಕೂತ್ ಪಾಠ ಹೇಳ್ತಾನ, ನಡೆಸ್ತಾನ. ಭಕ್ತ ನಡಿತಾನ ಅಷ್ಟೇ, ಒಬ್ಬರು ನಡೆಸೋರು, ಒಬ್ಬರು ನಡೆಯೋರು. ಮುಂದೆ ಭಕ್ತಿನ ಏನಾಗ್ತಾನ, ಮಹೇಶ್ ಆಗ್ತಾನ. ಅವನಿಗೆ ಜ್ಞಾನ ಬಂದ್ಮೇಲೆ ಅವನು ಇನ್ನೊಬ್ಬರಿಗೆ ಹೇಳಂಗಾಗ್ತಾನ. ಅದಕ್ಕೆ ಈ ಧರ್ಮವು ದ್ವೈತ ಅದ್ವೈತ ಎರಡನ್ನೂ ಮನ್ನಿಸಿರುವುದರಿಂದ ಗುರು ಭಕ್ತ ವರ್ಗಗಳು
ಅನಿವಾರ್ಯವಲ್ಲವೇ? ಅನಾದಿ ಕಾಲದಿಂದ ಶ್ರೀ ಪಂಚಾಚಾರ್ಯರು ಸಂಸ್ಥಾಪಿಸಿ ಪ್ರಚಾರಗೊಳಿಸಿದ್ದ ಶಟಸ್ಥಲ ಧರ್ಮವನ್ನು ವರ್ಣಭೇದವಿಲ್ಲದೆ, ಲಿಂಗಭೇದವಿಲ್ಲದೆ, ಮೇಲು ಕೀಳು ಭಾವವಿಲ್ಲದೆ ಎಲ್ಲ ಮಾನವರು ಗುರುಕೃಪೆಗೆ ಪಾತ್ರರಾಗಿ ದೀಕ್ಷಾ ಸಂಸ್ಕಾರವನ್ನು ಪಡೆದು ಗುರುಪದೇಶದಂತೆ ನಿಷ್ಠೆಯಿಂದ ಅನುಷ್ಠಾನ ಮಾಡಿ ಪ್ರಗತಿಯಾಂತು ವೀರಮಾಹೇಶ್ವರರೆಂದು ಮೋಕ್ಷವನ್ನು ಸಾಧಿಸಿರುವ ವಿಷಯವೇ ಸರ್ವವೇದ್ಯವಾಗಿದೆ. ಏನಪ್ಪ ಅಂದ್ರೆ ಗುರುಕೃಪೆಗೆ ಪಾತ್ರರಾಗಬೇಕು. ದೀಕ್ಷಾ ಸಂಸ್ಕಾರ ಪಡ್ಕೊಳ್ಳೋದಕ್ಕೆ ಗುರುಪದೇಶ ಪಡ್ಕೋಬೇಕು. ನಿಷ್ಠೆಯಿಂದ ಸಾಧನೆ ಮಾಡಿ ವೀರಮಾಹೇಶ್ವರರಾಗಬೇಕು. ಈ ರೀತಿ ಸಾಧನೆ ಇದೆ. ಈ ಗ್ರಂಥದಲ್ಲಿ ಈವರೆವಿಗೆ ಉಲ್ಲೇಖಿಸಲ್ಪಟ್ಟಿರುವ ವಿಷಯಗಳನ್ನು ಸೂಕ್ಷ್ಮ ರೀತಿಯಿಂದ ವಿಮರ್ಶಿಸಿದರೆ ಶ್ರೀ ರೇವಣಸಿದ್ಧ ಶಿವಾಚಾರ್ಯರು ಅವತಾರ ಮಾಡಿದ್ದುದು ಭವಬಂಧನದಲ್ಲಿ ಸಿಕ್ಕಿ ಅನಿತ್ಯ ಹಾಗೂ ಕ್ಷಣಿಕ ಕಾಯ ಸುಖಗಳಲ್ಲಿ ಮೈ ಮರೆತು ತಾನು ಪರಮಾತ್ಮನ ಅಂಶೀಭೂತನೆಂಬುದನ್ನು ಮರೆತು ಜನನ ಮರಣ ಬಂಧನದಲ್ಲಿರುವ ಜೀವನನ್ನ ಅದರಿಂದ ಬಿಡಿಸಿ ಶಿವಸಾಕ್ಷಾತ್ಕಾರ ಹೊಂದಲು ಅತ್ಯಂತ ಸುಲಭವೂ ವೇದಾಗಮ ಶ್ರುತಿ ಪುರಾಣ ಸಮ್ಮತವೂ ಆದ ಶಟಸ್ಥಲ ಸಿದ್ಧಾಂತವನ್ನು ಭೂಮಿಯಲ್ಲಿ ಸ್ಥಾಪಿಸಿ ಪ್ರಚಾರ ಮಾಡುವುದಲ್ಲದೆ ಎಲ್ಲ ಮಾನವರು ಯಾವುದಾದರೂ ಒಂದು ಸತ್ಯ ಕಾಯಕದಿಂದ ಸ್ವತಂತ್ರ ಜೀವಿಗಳಾಗಿ ಎಲ್ಲ ಜೀವಿಗಳಲ್ಲಿಯೂ ಅನುಕಂಪ ಹೃದಯ ಉಳ್ಳವರು, ಧರ್ಮ ಪ್ರವರ್ತಕರು, ಸತ್ಯಸಂಧರು, ಸಮನ್ವಯ ಭಾವವುಳ್ಳವರು, ಲಿಂಗಭೇದ, ಜಾತಿಭೇದ, ಮೇಲು ಕೀಳು ಭೇದ ವರ್ಜಿತರಾಗಿ ಎಲ್ಲ ಮಾನವರನ್ನು ತಮ್ಮ ಕುಟುಂಬದವರಂತೆ ಭಾವಿಸುತ್ತಾ ಪರಧನ ಪರಸತಿಗಳಿಗೆ ಆಸೆ ಪಡದೆ ಸದಾಚಾರ ಸಂಪನ್ನರಾಗಿ ಬಾಳಲೆಂಬ ಧ್ಯೇಯದಿಂದ ಕಾಡು ಮೇಡುಗಳಲ್ಲೆಲ್ಲ ಸಂಚರಿಸಿ ಮಾನವರ ಸುಖ ಬಾಳ್ವೆಗಾಗಿ ಕೆರೆ ಬಾವಿಗಳನ್ನು ನಿರ್ಮಿಸುತ್ತಾ ಅಗತ್ಯವಿದ್ದೆಡೆಗಳಲ್ಲಿ ಪ್ರಸಾದ ನಿಲಯಗಳನ್ನು, ಅನಾಥಾಶ್ರಮಗಳನ್ನು, ಅಂಗವಿಕಲರ ಮೇಲ್ಮೆಗಾಗಿ ಚಿಕಿತ್ಸಾಲಯಗಳನ್ನು, ವಿದ್ಯಾಕೇಂದ್ರಗಳನ್ನು, ಪ್ರಚಾರ ಜಂಗಮರ ತರಬೇತಿ ಕೇಂದ್ರಗಳನ್ನು, ಧರ್ಮ ಪ್ರಚಾರಕ್ಕಾಗಿ ಮಠಗಳನ್ನು, ಸತ್ಯ ಕಾಯಕ ಕೇಂದ್ರಗಳನ್ನು ನಿರ್ಮಿಸಿ ಎಲ್ಲರೂ ವಿದ್ಯಾರ್ಜನೆ ಜ್ಞಾನಾರ್ಜನೆಗಳಿಂದ ಪ್ರಭಾವಿತರಾಗಿ ಸಹಬಾಳ್ವೆ ಸುಖಬಾಳ್ವೆಗಾಗಿ ಶ್ರಮಿಸಿ ಸುಸಂಸ್ಕೃತ ಸಮಾಜ ನಿರ್ಮಾಣ ಮಾಡಲು ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ತಮ್ಮ ಮೇಲ್ವಿಚಾರಣೆಯಲ್ಲಿ ಆ ಎಲ್ಲ ಸಂಘ ಸಂಸ್ಥೆಗಳು ಸೇವಾ ಮನೋಭಾವದಿಂದ ದುಡಿದು ಸಮಾಜ ಹಾಗೂ ಧರ್ಮ ಸುಧಾರಣೆಯಾಗಿ ಎಲ್ಲರೂ ಪ್ರಗತಿ ಪಥದಲ್ಲಿ ಮುನ್ನಡೆದು ಸಿದ್ಧಿ ಪಡೆಯುವಂತೆ ಮಾಡಿದ್ದರು. ಅವರು ಬೋಧಿಸಿದ ತತ್ವಗಳನ್ನೆಲ್ಲ ತಾವೇ ಮೊದಲು ಆಚರಿಸುತ್ತಿದ್ದರಿಂದ ಭಕ್ತರ ಮೇಲೆ ಒಳ್ಳೆಯ ಪರಿಣಾಮ, ಎಲ್ಲರೂ ಸುಸಂಸ್ಕೃತರು, ಸದಾಚಾರ ಸಂಪನ್ನರು ಆಗಿ ಭೂಲೋಕವನ್ನು ರುದ್ರಲೋಕವನ್ನಾಗಿ ಪರಿವರ್ತಿಸಿ ನ ವೀರಶೈವ ಸದೃಶಂ ಅಸ್ತಿ ಜಗತ್ರಯೇ ಅಂದ್ರೆ 3 ಲೋಕದಲ್ಲಿ ವೀರಶೈವ ಅನ್ನಂತ ಒಂದು ಏನು ಧರ್ಮದಲ್ಲ ಅಂತ ಮತ 3 ಲೋಕದಲ್ಲಿ ಹುಡುಕಿದ್ರೆ ಸಿಗಂಗಿಲ್ಲ, ಅಂತ ಶ್ರೇಷ್ಠವಾದಂತ ಮತ ಇದು ಎಂದು ಉಗ್ಗಡಿಸುವಂತೆ ಮಾಡಿ ಕೀರ್ತಿ ಶ್ರೀ ರೇವಣಸಿದ್ಧರಿಗೆ ಸಲ್ಲತಕ್ಕದ್ದು. ಇವರು ಬರೀ ಮಂದಿಗೆ ಹೇಳಿ ಹೋಗಿಲ್ಲ, ಅದರಂಗ ಅವರು ನಡೆದು ಹೋಗ್ಯಾರ ಅನ್ನೋದು ಹೇಳ್ತಾರೆ. ಸತ್ಯ ಸಂಗತಿ ಹೀಗಿದ್ದರೂ ಸ್ವಾರ್ಥ ಸಾಧಕರು ಹಾಗೂ ವಾದ್ವೈತ ಇಲ್ಲ ಶಿ ಹಾಕ್ಬೇಕಲ್ಲಿ ಹಾಗೂ ಶಿವಾದ್ವೈತ ಸಿದ್ಧಾಂತದ ಪ್ರಾಚೀನತೆ, ಪ್ರಗತಿ ಮತ್ತು ಶ್ರೇಷ್ಠತೆಯ ಪೂರ್ಣ ಅರಿವಿಲ್ಲದವರು. ಇದು ಎಷ್ಟು ಪರಿಪೂರ್ಣದ ಅರಿವಿಲ್ಲದವರು ಸ್ವಾರ್ಥ ಸಾಧಕರು ಆದ ಕೆಲವರು ವೀರಶೈವವು ಆಧುನಿಕವೆಂದು ಅಂದರೆ 12ನೇ ಶತಮಾನದಿಂದ ಈಚೆಗೆ ಎಂದು
ಭ್ರಮಿಸಿ ಅಪಪ್ರಚಾರ ಮಾಡುತ್ತಿರುವುದು ತುಂಬಾ ಶೋಚನೀಯ ವಿಷಯವಾಗಿದೆ. ಇಂಥ ಅಸತ್ಯದ ಪ್ರಚಾರದಿಂದ ಧರ್ಮ ಸಂಸ್ಥಾಪಕರಾದ ಮಹಾಚಾರ್ಯರಿಗೂ 12ನೇ ಶತಮಾನದಲ್ಲಿನ ಪಂಚಾಚಾರ್ಯರು ಬೋಧಿಸಿದ ಸಿದ್ಧಾಂತವನ್ನು ಚಾಚು ತಪ್ಪದೆ ಪ್ರಚಾರ ಮಾಡಿ ಮತೋದ್ಧಾರಕರೆಂದು ಖ್ಯಾತಿ ಪಡೆದಿರುವ ಬಸವಾದಿ ಶರಣರಿಗೂ ಅಪಚಾರವೆಸಗಿ ಅನಾದಿ ವೀರಶೈವದ ಧವಳ ಕೀರ್ತಿಗೆ ಕಳಂಕ ತಂದಂತಾಗುತ್ತದೆ. ನೋಡಿ, ಬಸವಾದಿ ಶರಣರು ಏನಾಯ್ತಪ್ಪ ಅಂದ್ರೆ ಅವರಿಗೆ ಆ ವೈದಿಕ ಧರ್ಮ ಸರಿ ಅನ್ನಿಸ್ಲಾರ್ದಕ್ಕೆ ಅವರು ವೀರಶೈವ ಧರ್ಮಕ್ಕೆ ಬಂದರು. ಮತ್ತೆ ವೀರಶೈವ ಧರ್ಮಕ್ಕೆ ಬಂದಾರ ಅಂತಂದ್ಮೇಲೆ ವೀರಶೈವ ಧರ್ಮ ಬಸವಣ್ಣವ್ರಕ್ಕಿಂತ ಮೊದಲು ಇತ್ತಂತ ಬಂದು ಬಸವಣ್ಣವ್ರು ಬಂದ ಮೇಲೆ ವೀರಶೈವ ಧರ್ಮ ಸ್ಥಾಪನೆ ಮಾಡಿದ್ರು. ಹೀಗಾಗಿ ಇದು ಅಪಚಾರ ಆಗಂತ ಮಾತಿದು. ಎರಡೂ ಕೂಡೆ ಕೆಟ್ಟೋಗ್ಬಿಡ್ತಾವ ಈ ತರ ಹೇಳಿದ್ರೆ ಅನ್ನಂತ ಮಾತು ಹೇಳಿದ್ರು. ತಿಳಿತ್ರ ಮಾತಿದು. ವೀರಶೈವ ಧರ್ಮ 12ನೇ ಶತಮಾನದಿಂದ ಈಚೆಗೆ ಬಂದದ್ದು ಅಂತ ಹೇಳಿಬಿಟ್ರಂದ್ರ ಆ ಶರಣರ ಧರ್ಮಕ್ಕೂ ಅಪಚಾರ, ಮೂಲದಲ್ಲಿರುವಂತ ರೇಣುಕಾದಿ ಪಂಚಾಚಾರ್ಯರಿಗೂ ಅಪಚಾರ. ಅದನ್ನು ತ್ಯಾಗ ಮಾಡಿ ಬಂದಾರಂದ್ರೆ ಎಲ್ಲಿ ಬಂದರು? ಯಾವ ಧರ್ಮದಾಗ ಬಂದರು? ಅವ್ರು ವೀರಶೈವ ಧರ್ಮದಾಗ ಬಂದು ನಾ ವೀರಶೈವನಾದೆ ಅಂತೇಳಿ ವಚನ ಬರೆದಾರ. ಬರೆದ ಮೇಲೆ ಮತ್ತ ಅವ್ರಕ್ಕಿಂತ ಮೊದಲು ಇತ್ತಂತ ಏನ ಬಸವಣ್ಣವ್ರು ಬಂದ ಮೇಲೆ ಮಾಡ್ಯಾರ ಅಂತಂದ್ರೆ ಲೆಕ್ಕ. ಅದು ಇದ್ದಿದ್ರಂದ್ರೆ ಅವ್ರು ಅದು ಬಿಟ್ಟಕ್ಕೆ ಬರ್ತಿದ್ರೆ ಹೆಂಗ? ಅದನ್ನೇ ಇಲ್ಲಿ ಅದೇ ಹೇಳಕತ್ತಾರೆ. ಎರಡೂ ಆ ರೀತಿ ಹುಚ್ಚುಚ್ಚು ಮಾತಾಡಿದ್ರ ಎರಡಕ್ಕೂ ಇಬ್ಬರಿಗೆ ಅಪಚಾರ ಆಗ್ತದ. ಅನಾದಿ ವೀರಶೈವದ ಧವಳ ಕೀರ್ತಿಗೆ ಕಳಂಕ ತಂದಂತಾಗುತ್ತದೆ. ಸಮಾಜವನ್ನು ಛಿದ್ರಗೊಳಿಸಿ ಸಮಾಜದ ಪ್ರಗತಿಗೆ ಅನೇಕ ಎಡರು ತೊಡರುಗಳನ್ನು ತಂದಂತಾಗಿ ನಮ್ಮ ಮುಂದಿನ ಪೀಳಿಗೆಯವರು ನಮ್ಮನ್ನು ಶಪಿಸುವಂತಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ವಿಶ್ವಮಾನ್ಯ ವಾದಿ ಪಾವನ ಶಿವಾದ್ವೈತ ಸಿದ್ಧಾಂತದ ಪವಿತ್ರತೆಗೆ ಕಾಲಗತಿಯಿಂದಾಗಿ ಮಾಲಿನ್ಯ ಮುಸುಕಿರಲ್ ಅದ ಮರುಳಿ ಚೇತನಗೊಳಿಸಿ ಉದ್ಧರಿಸಿದ ಪ್ರಮತರೋಳ್ ಮೇನ್ ಮತಸ್ಥಾಪನಾಚಾರ್ಯರೋಳ್ ಭೇದ ಭಾವ ಸಲ್ಲದಾಗಿ ಗರುಪುರಾಧೀಶ್ವರ ಅಂತ ಅಭೇದ ಭಾವ ಒಂದೇ ಪ್ರಗತಿಗೆ ಸೂತ್ರ ನೋಡ. ಎಷ್ಟು ಚಂದ ಹೇಳ ನೋಡ್ರಿ. ಅಭೇದ ಭಾವ ಒಂದೇ ಪ್ರಗತಿಗೆ ಸೂತ್ರ ಎಂಬ ಶಿವಾದ್ವೈತ ವಚನಾಮೃತ ಪ್ರಮಾಣದಂತೆ ವೀರಶೈವಕ್ಕಿರುವ ಐತಿಹಾಸಿಕ, ಸಾಹಿತ್ಯಿಕ, ಚಾರಿತ್ರಿಕ, ವೈದಿಕ, ಪೌರಾಣಿಕ, ದಾರ್ಶನಿಕ, ವೈಚಾರಿಕ ಪ್ರಾಚೀನತೆಯನ್ನು ವಿಮರ್ಶಾತ್ಮಕ ದೃಷ್ಟಿಯಿಂದ ಮನಗಂಡು ಅಸತ್ಯ ಸಂಗತಿಗಳನ್ನು ಬದಿಗೊತ್ತಿ ಸತ್ಯ ಶಾಶ್ವತ ಸಾಹಿತ್ಯಕ್ಕೆ ತಲೆಬಾಗಿ ಸಮಾಜದ ಸಂಘ ಶಕ್ತಿಯನ್ನು ಬಲಗೊಳಿಸಿ ಪ್ರಗತಿಯನ್ನು ಸಾಧಿಸಬೇಕಾಗಿದೆ. ಸುಸಂಸ್ಕೃತರೆಂದೆನಿಸಿದ ಸಮಾಜದ ಹಿರಿಯರು, ಗುರುವರ್ಗದವರು, ಭಕ್ತವರ್ಗದವರು ಅಭೇದ ಭಾವದಿಂದ ಕಾಯೇನ ವಾಚ ಮನಸ ಶ್ರಮಿಸಿ ಸಮಾಜದ ಸನಾತನ ಧವಳ ಕೀರ್ತಿಯನ್ನು ಉಳಿಸಿ ಬೆಳೆಸಬೇಕಾಗಿರುವುದು ಅನಿವಾರ್ಯವೆಂಬ ಸತ್ಯ ಸಂಗತಿಯನ್ನು ಕಳಕಳಿಯಿಂದ ಇಲ್ಲಿ ಭಿನ್ನವಿಸಿಕೊಳ್ಳಲಾಗಿದೆ. ಅದಕ್ಕೆ ಪ್ರಾಮಾಣಿಕವಾದಿ ತಿಳ್ಕೊಳ್ರಿ, ಸತ್ಯ ತಿಳ್ಕೊಂಡು ಇದರೊಳಗೆ ಕಾಯ ವಾಚ ಮನಸ ಶ್ರಮಿಸಿ ಇದನ್ನ ಉಳಿಸ್ರಿ, ಬೆಳೆಸ್ರಪ್ಪ, ಇದು ಶ್ರೇಷ್ಠವಾದ ಧರ್ಮ ಅದ ಅಂತೇಳಿ ಒಂದು ಮಾತು ರಿಕ್ವೆಸ್ಟ್ ಮಾಡ್ಕೊಳಕತ್ತಾರೆ ಲೇಖಕರು. ಚಂದ್ರಶೇಖರ ಆರಾಧ್ಯರು. ಶ್ರೀ ರೇವಣಸಿದ್ಧರು ತಪಸ್ಸನ್ನು ಆಚರಿಸಿದ ಕ್ಷೇತ್ರಗಳ ಕಿರು ಪರಿಚಯ. ಶ್ರೀ ಜಗದ್ಗುರು ರೇವಣಸಿದ್ಧ ಶಿವಾಚಾರ್ಯರು ಇಡೀ ಭಾರತದಲ್ಲೆಲ್ಲ ಸಂಚರಿಸಿ
ಅನೇಕ ಕ್ಷೇತ್ರಗಳಲ್ಲಿ ತಪಸ್ಸನ್ನಾಚರಿಸಿ ದುಷ್ಟರಿಂದ ಶಿಷ್ಟರಿಗೆ ಆಗುತ್ತಿದ್ದ ನಾನಾ ಬಗೆಯ ಉಪದ್ರವಗಳನ್ನು ಹೋಗಲಾಡಿಸುತ್ತಿದ್ದರು. ತಮಗೆ ಶರಣಾದವರ ದುರಿತಗಳನ್ನು ಪರಿಹರಿಸಲು ನಾನಾ ಬಗೆಯ ಲೀಲೆಗಳನ್ನು ತೋರಿರುವ ವಿಷಯ ಆ ಪ್ರಾಂತ್ಯದ ಜನರಿಂದ ಈಗಲೂ ತಿಳಿಯಬಹುದಾಗಿದೆ. ತಪೋಭೂಮಿಯಲ್ಲಿ ಅನೇಕ ದುಷ್ಟರು ಅಲ್ಲಿನ ನಿರಪರಾಧಿ ಆ ನಿವಾಸಿಗಳನ್ನು, ಆ ಪ್ರಾಂತ್ಯದಲ್ಲಿ ಸಂಚರಿಸುತ್ತಿದ್ದ ಪಯಣಿಗರನ್ನು ನಾನಾ ವಿಧವಾಗಿ ಹಿಂಸಿಸುತ್ತಿದ್ದರು. ಜಗದ್ಗುರು ರೇವಣಸಿದ್ಧರು ತಮ್ಮ ಮಹಿಮಾತಿಶಯಗಳಿಂದ ಶಿಷ್ಟರನ್ನು ರಕ್ಷಿಸಿ ದುಷ್ಟರನ್ನು ಶಿಕ್ಷಿಸುವುದೇ ಅವರ ನಿತ್ಯ ಕರ್ಮವಾಗಿತ್ತು. ಅವರು ತಪಸ್ಸನ್ನು ಆಚರಿಸಿ ಪುಣ್ಯಕ್ಷೇತ್ರದ ಜನಗಳನ್ನು ವಿಚಾರಿಸಿದರೆ ಜಗದ್ಗುರು ರೇವಣಸಿದ್ಧರು ತೋರಿದ ಮಹಿಮಾಪೂರ್ಣ ಲೀಲೆಗಳನ್ನು ನೂರಾರು ಸಹಸ್ರ ಸಂಖ್ಯೆಯಲ್ಲಿ ಹೇಳುತ್ತಾರೆ. ಎಲ್ಲಿ ಹೋಗ್ಬೇಕಿದಕ್ಕ ಅನೇಕ ಪುಣ್ಯಕ್ಷೇತ್ರಗಳು ಎಲ್ಲಿ ಅದರ ಅಲ್ಲಿ ಹೋದ್ರೆ ಅಂದ್ರೆ ಅದರ ಲೀಲೆಗಳನ್ನು ಅವ್ರು ಹೇಳ್ತಾರೆ. ಎಲ್ಲೆಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಶ್ರೀ ರೇವಣಸಿದ್ಧರು ತಪಸ್ಸನ್ನು ಆಚರಿಸಿದ ಅತಿ ಮುಖ್ಯ ಕೆಲವು ಕ್ಷೇತ್ರಗಳು ಯಾವ್ಯಾವ ಅಂದ್ರೆ ಕುಲ್ಯಪಾಕಿ ಕ್ಷೇತ್ರ. ಇದು ಜಗದ್ಗುರು ರೇವಣಸಿದ್ಧರ ಅವತಾರ ಭೂಮಿ. ಈ ಕ್ಷೇತ್ರವು ನಿಜಾಂ ರಾಜ್ಯದಲ್ಲಿ ಹೈದರಾಬಾದಿನ ಸಮೀಪದಲ್ಲಿರುವ ಅಲೇರ್ ರೈಲ್ವೆ ನಿಲ್ದಾಣಕ್ಕೆ 4 ಮೈಲಿ ದೂರದಲ್ಲಿದೆ. ಎರಡನೇದ್ದು ರಂಭಾಪುರಿ ಕ್ಷೇತ್ರ. ಶ್ರೀ ಕ್ಷೇತ್ರದಲ್ಲಿ ರೇಣುಕಾಚಾರ್ಯರ ಧರ್ಮಪೀಠವು ತ್ರೇತಾಯುಗದಿಂದಲೂ ವಿರಾಜಿಸುತ್ತಿರುವುದು. ಈ ಕ್ಷೇತ್ರವು ಚಿಕ್ಕಮಗಳೂರು ಜಿಲ್ಲೆಗೆ ಸೇರಿದ ಬಾಳೆಹೊನ್ನೂರು ಗ್ರಾಮಕ್ಕೆ 2 ಮೈಲಿ ದೂರದಲ್ಲಿದೆ. ಈ ಪೀಠದಲ್ಲಿ ವೀರಗೋತ್ರ ಪುರುಷನಾದ ಶ್ರೀ ವೀರೇಶನ ಹಾಗೂ ಜಗದ್ಗುರು ಶ್ರೀ ರೇವಣಸಿದ್ಧರು ಶಂಕರಾಚಾರ್ಯರಿಗೆ ಚಂದ್ರಮೌಳಿ ಲಿಂಗವನ್ನು ಅನುಗ್ರಹಿಸುವ ಶಿಲಾವಿಗ್ರಹವು ಮತ್ತು ಜಗದ್ಗುರು ರುದ್ರಮುನಿ ದೇವರ ಶಿಲಾವಿಗ್ರಹವಿದೆ ಅಲ್ಲಿ ರಂಭಾಪುರಿ ಕ್ಷೇತ್ರದಲ್ಲಿ. ಮತ್ತು ಮೂರನೇದ್ದು ಶ್ರೀ ರೇವಣಸಿದ್ಧರ ದೇವಾಲಯ ಬೆಂಗಳೂರಾಗದ ನೋಡ್ರಿ. ಯಾರು ಬೆಂಗಳೂರಾಗದಿರಿ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ತಿದ್ರು ನೋಡ್ರಿ. ರೇವಣಸಿದ್ಧರ ದೇವಾಲಯ ಇದು ಬೆಂಗಳೂರು ಜಿಲ್ಲೆಯ ಶಿವಗಂಗಾ ಕ್ಷೇತ್ರದಲ್ಲಿ ಇದೆ. ಇಲ್ಲಿ ಇಷ್ಟಲಿಂಗ ಅನುಷ್ಠಾನದಲ್ಲಿ ತಲ್ಲೀನವಾದ ಮೂರ್ತಿ ಇದೆ. ಇಲ್ಲಿರುವ ಮೇಲಣಗವಿ ವೀರಸಿಂಹಾಸನ ಮಠಕ್ಕೂ ಮತ್ತು ದೇವಾಲಯಕ್ಕೂ ನಿಕಟ ಸಂಬಂಧವಿದೆ. ಇದು ಬೆಂಗಳೂರಾಗಾಯ್ತು. ನೆಕ್ಸ್ಟ್ ತುಮಕೂರಾಗ ಸಿದ್ದರ ಬೆಟ್ಟ. ಈ ಬೆಟ್ಟವು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿದೆ. ಇಲ್ಲಿರುವ ಬೆಟ್ಟದ ಮೇಲೆ ಶ್ರೀ ರೇವಣಸಿದ್ಧರು ಬಹುಕಾಲ ತಪಸ್ಸನ್ನು ಆಚರಿಸಿದರೆಂದು ಸ್ಥಳ ಪುರಾಣದಿಂದ ತಿಳಿದು ಬರುತ್ತದೆ. ಈ ಬೆಟ್ಟದಲ್ಲಿ ಅಮೂಲ್ಯವಾದ ವನಸ್ಪತಿಗಳು ವ್ಯಾಪಕವಾಗಿ ಬೆಳೆಯುತ್ತವೆ. ಮುಂದೆ ರೇವಗಿ ಅಥವಾ ರೇವಣಗಿರಿ, ಇದು ರಟ್ಟಗಲ್ ಗ್ರಾಮ, ರೇವಣಸಿದ್ದೇಶ್ವರ ಗ್ರಾಮ ಇದು. ರೇವಗಿ ಅಥವಾ ರೇವಣಗಿರಿ ಈ ಕ್ಷೇತ್ರವು ಗುಲ್ಬರ್ಗಾ ಜಿಲ್ಲೆಯ ರಟ್ಟಗಲ್ಲಿನ ಗ್ರಾಮಕ್ಕೆ 2 ಮೈಲಿ ದೂರದಲ್ಲಿದೆ. ಅಲ್ಲಿ ಪರ್ವತ ಶಿಖರದಲ್ಲಿ ಶ್ರೀ ರೇವಣಸಿದ್ಧರ ಹೆಸರಿನ ವಿಶಾಲವಾದ ದೇವಾಲಯವಿದೆ. ಈ ದೇವರು ಯಾರ ಮನಿ ದೇವರದ ಅಂತ ಹೇಳಿದವರು ನಿನ್ನೆ ಬಾಪ್ರಿ ಚಂದ್ರಕಾಂತ್ ಅವರು ಮನಿ ದೇವರು ಅಂತ. ಇದು ರೇವಣಸಿದ್ದೇಶ್ವರ ಪ್ರತಿ ವರ್ಷ ಹೋಗ್ತಾರಂತ, ಯಾವಾಗ ಬೇಕಾವಾಗ ಓದ್ತಿರ್ತಾರಂತ. ಮತ್ತ ಅಲ್ಲಿ ಹೋಗಿ ಒಂದ್ ಸಾರಿ ದರ್ಶನ ತಗೊಂಡ್ ಬರೋಣ ಎಲ್ಲರೂ ಅಂದ್ರೆ ಹೋಗಿ ಬರೋಣ. ನೆಕ್ಸ್ಟ್ ರೇವಣಸಿದ್ದೇಶ್ವರ ದೇವಾಲಯ, ಇದು ಬೊಂಬಾಯಿ ಪ್ರಾಂತ್ಯದ ಸೊಲಾಪುರದಲ್ಲಿದೆ. ಈ ಪ್ರಾಂತ್ಯದಲ್ಲೆಲ್ಲ ಹೆಚ್ಚು ಪ್ರಸಿದ್ಧಿ ಪಡೆದಿದೆ.
ಸಿದ್ದೇಶ್ವರ ಗುಡಿ ಅಂತ ನಮ್ಗೆ ಅವು ಗೊತ್ತಾಗಂಗಿಲ್ಲ. ಆ ಸಿದ್ದೇಶ್ವರ ಗುಡಿ ಒಳಗ ಏನದಪ್ಪ ಅಂತಂದ್ರೆ ಅಕ್ಕನಾಗಮ್ಮಗ ರೇವಣ ಸಿದ್ಧರ ಗುಡಿ ಏನದ ಸೊಲಾಪುರದಾಗ, ಅಲ್ಲಿ ಅಕ್ಕನಾಗಮ್ಮಗ ದೀಕ್ಷೆ ಕೊಟ್ಟಂಥದ್ದು, ಅಕ್ಕನಾಗಮ್ಮಗ ಉಪದೇಶ ಮಾಡಿದಂತ ಇತಿಹಾಸ ಆ ಮಠದೊಳಗದ ಅಲ್ಲಿ ಎಲ್ಲಿ ಸೊಲಾಪುರದಾಗ. ಮುಂದೆ 7ನೇದ್ದೇನು ರೇವಣ ತಲಾವ್ ಅಂದ್ರೆ ಕೆರಿ. ಈ ತೀರ್ಥವು ಹಿಮಾಲಯದಲ್ಲಿರುವ ಶ್ರೀ ಜಗದ್ಗುರು ಏಕೋರಾಮಾರಾಧ್ಯ ಧರ್ಮಪೀಠ ಉಷಾ ಮಠ ಕೇದಾರಪೀಠ 2 ಮೈಲಿ ದೂರದಲ್ಲಿ ಈ ಮಹಾಚಾರ್ಯರ ಪವಿತ್ರ ನಾಮದಿಂದ ಪ್ರಸಿದ್ಧವಾಗಿದೆ. ರೇವಣ ಸಿದ್ಧರು ಹಿಮಾಲಯಕ್ಕೆ ದಯಮಾಡಿಸಿದಾಗ ಈ ತೀರ್ಥದಲ್ಲಿ ಸ್ನಾನ ಮಾಡಿದ್ದರಿಂದ ಈ ತೀರ್ಥಕ್ಕೆ ಹೆಸರು ಬಂದಿದೆ. ನೋಡ್ರಿ ಹೆಂಗ ಎಷ್ಟು ಮಂದಿ ಜಳಕ ಮಾಡಿ ಹೋಗಿರ್ತಾರ ಆ ತೀರ್ಥ ಕ್ಷೇತ್ರದಾಗ. ಇವ್ರು ಜಳಕ ಮಾಡಿದ್ರೆ ಇವ್ರ ಹೆಸರು ಅದಕ್ಕೆ ಇಟ್ಟಾರ. ಎಷ್ಟು ಮಂದಿ ಹಿಂಗೆ ಜಳಕ ಮಾಡಿ ಹೋಗಿರ್ತಾರ, ಅವ್ರ ಹೆಸರು ಇಟ್ಟಿಲ್ಲ ಅದಕ್ಕೆ. ಅಂದ್ರೆ ಎಷ್ಟು ಪ್ರಭಾವಿ ವ್ಯಕ್ತಿಗಳದಾರ ಅಂತ ನೋಡ್ರಿ. 8ನೇದು ರೇವಣ ಸಿದ್ಧ ದೇವಾಲಯ ತೀರ್ಥ. ಇದು ಮದ್ರಾಸ್ ಪ್ರಾಂತ್ಯದಲ್ಲಿ ಉತ್ತರ ಪರ್ವತದ ಮಧ್ಯದಲ್ಲಿದೆ. ಅಲ್ಲಿ ರೇವಣ ಸಿದ್ಧರ ದೇವಾಲಯ, ಅದರ ಮುಂದೆ ಸ್ನಾನ ಮಾಡುತ್ತಿದ್ದ ಕೊಳ ಇದೆ. ಹರಿ ವಿಧಿ ಅಂದ್ರೆ ಬ್ರಹ್ಮ ವಿಧಿಗಳ ಮಾಯಾ ನಿವೃತ್ತಿಗಾಗಿ ಪರಮೇಶ್ವರನು ಜ್ವಾಲಾಮಾಲ ರೂಪದಲ್ಲಿ ಲಿಂಗ ರೂಪದಲ್ಲಿ ಉದ್ಭವಿಸಿದ್ದು. ಇಲ್ಲಿಯೇ ಶ್ರೀ ಅರುಣಾಚಲೇಶ್ವರ ದೇವಾಲಯವು ರಮಣ ಮಹರ್ಷಿಗಳ ಆಶ್ರಮವೂ ಇರುತ್ತದೆ. ಮುಂದೆ ವೃದ್ಧಾಚಲ, ಇದು ತಮಿಳುನಾಡಿನಲ್ಲಿದೆ. ಈ ಕ್ಷೇತ್ರದಲ್ಲಿ ಶ್ರೀ ಆಚಾರ್ಯರು ಅನುಷ್ಠಾನ ಮಾಡಿದ ಸ್ಥಳದಲ್ಲಿ ಅವರ ದೇವಾಲಯವು ಇರುವುದು. ವೃದ್ಧಾಚಲ ಇದು ತಮಿಳುನಾಡಿನೊಳಗೆ. ಮತ್ತು 10ನೇದ್ದು ಸುತ್ತೂರು ಸಮೀಪದಲ್ಲಿರುವ ಗುಡ್ಡ, ಸುತ್ತೂರು ಬಲ್ಲಿ ಅದ ನೋಡ್ರಿ. ಶ್ರೀ ರೇವಣ ಸಿದ್ಧರು ತಪವೆಸಗಿ ಭಕ್ತರಿಗೆ ದರ್ಶನವಿತ್ತುದರಿಂದ ಭಕ್ತರು ಗುರುಗಳ ಹೆಸರಿನಲ್ಲಿ ಒಂದು ಮಠವನ್ನು ಕಟ್ಟಿಸಿ ಅದನ್ನು ವೀರ ಸಿಂಹಾಸನದ ಶಾಖಾ ಮಠವೆಂದು ಕರೆಯುತ್ತಿರುವುದು. ಈ ಪೀಠದ ಮೂಲ ಗುರುಗಳಾದ ಶಿವರಾತ್ರೀಶ್ವರರು ಶ್ರೀ ರೇವಣ ಸಿದ್ಧರ ಚರಣ ರೇಣುವಾಗಿ ಉದಿಸಿದರೆಂದು. ಶ್ರೀ ಪೀಠದ ಮೂಲ ಗುರುಗಳು ಯಾರು? ಶಿವರಾತ್ರಿ ಸ್ವಾಮಿಗಳು. ಸುತ್ತೂರು ಮಠದ ಸ್ವಾಮಿಗಳು ಈ ರೇಣುಕರ ಚರಣ ರೇಣುವಾಗಿ ಉದಿಸಿದರೆಂದು ಆ ಪೀಠಾಧಿಪತಿಗಳು ಪ್ರಕಟಿಸಿರುವ ಸುತ್ತೂರು ಸಿಂಹಾಸನ ಗುರು ಪರಂಪರೆ ಎಂಬ ಗ್ರಂಥದಲ್ಲಿ ತಿಳಿಯುತ್ತದೆ. ಸುತ್ತೂರು ಮಠ ಪಂಚಪೀಠದ ನೋಡ್ರಿ ಇದು. ಸರ್ ಅದ್ರ ಬರ್ದಾರ ಸರ್, ವೀರ ಸಿಂಹಾಸನ ಶಾಖಾ ಮಠ ಅಂತ. ಹೌದಲ್ರಿ? ಹೌದು ಸರ್, ನಾನು ಹೋಗಿದ್ದೆ ಸರ್. ಸುತ್ತೂರು ಮಠ. ಮತ್ತೆ 11ನೇದ್ದು ಸಿದ್ಧಗಂಗೆ. ಶ್ರೀ ರೇವಣ ಸಿದ್ಧರು ಸಿದ್ಧಗಂಗಾ ಕ್ಷೇತ್ರದಲ್ಲಿ ಕೆಲ ಕಾಲ ತಪಸ್ಸನ್ನು ಆಚರಿಸಿ ಅಲ್ಲೊಂದು ಮಠವನ್ನು ಮಾಡಿದರೆಂದು. ಆ ಮಠವು ವೀರ ಸಿಂಹಾಸನದ ಶಾಖಾ ಮಠವೆಂದು ಅಲ್ಲಿನ ಸ್ಥಳ ಪುರಾಣಗಳಿಂದ ತಿಳಿದು ಬರುತ್ತದೆ. ಮತ್ತ 12ನೇದೇನಪ್ಪ ಅಂತಂದ್ರೆ ಎಲ್ಲಿ ಸಿದ್ಧಗಂಗಾದೊಳಗಿಂದ ಇದು ರೇವಣ ಸಿದ್ಧರ ಕ್ಷೇತ್ರದಲ್ಲಿ ತಪಸ್ಸಾಚರಿಸಿ ಅಲ್ಲಿ ಒಂದು ಮಠ ಮಾಡ್ಯಾರ. ಅದು ವೀರಶೈವರ ಶಾಖಾ ಮಠ. ನೆಕ್ಸ್ಟ್ ಯಡಿಯೂರು. ಶ್ರೀ ರೇವಣ ಸಿದ್ಧರ ಯಡಿಯೂರಿನ ನದಿಯ ದಂಡೆಯ ಮೇಲೆ ಕೆಲ ಕಾಲ ತಪಸ್ಸು ಮಾಡಿದ್ದರಿಂದ ಭಕ್ತರು ಆ ಸ್ಥಳದಲ್ಲಿ ಗುರುವರ್ಯರ ದೇವಾಲಯವನ್ನು ಕಟ್ಟಿಸಿರುವರು. ಶ್ರೀ ಸಿದ್ಧಲಿಂಗೇಶ್ವರರು ಅಲ್ಲೇ ತಪಸ್ಸೆಸಗಿ ರೇವಣ ಸಿದ್ಧರನ್ನು ಆರಾಧಿಸಿ ಸಿದ್ಧಿ ಪಡೆದರು. ನೋಡ್ರಿ, ಈ ಯಡಿಯೂರು ಸಿದ್ಧಲಿಂಗೇಶ್ವರರು ರೇವಣ ಸಿದ್ಧರನ್ನು ಆರಾಧಿಸಿ ಸಿದ್ಧಿ ಪಡೆದರಂತ. ರೇವಣ ಸಿದ್ಧರ ದೇವಾಲಯದ ಮುಂಭಾಗದಲ್ಲಿಯೇ ಸಿದ್ಧಲಿಂಗೇಶ್ವರರ ದೇವಾಲಯವಿದೆ. ಶ್ರೀ ಸಿದ್ಧಲಿಂಗೇಶ್ವರರು ತಮ್ಮ ಗುರುವಾದ ರೇವಣ ಸಿದ್ಧರನ್ನ ತಮ್ಮ ವಚನಗಳಲ್ಲಿ ಮನಸಾ ಸ್ತುತಿಸಿರುವುದು ಗಮನಾರ್ಹ. ಶಿವಗಂಗೆ 13ನೇದು. ಶ್ರೀ ರೇವಣ ಸಿದ್ಧರು
ಈ ಕ್ಷೇತ್ರದಲ್ಲಿ ಕೆಲಕಾಲ ತಪಸ್ಸನ್ನು ಆಚರಿಸಿದ್ದರಿಂದ ಭಕ್ತರು ಅವರ ಹೆಸರಿನ ದೇವಾಲಯವನ್ನು ಕಟ್ಟಿರುವರು. ಆ ಕಾಲದಲ್ಲಿಯೇ ಶ್ರೀ ರೇವಣಸಿದ್ಧರು ಬೆಟ್ಟದ ಮೇಲಿನ ಜಲಸ್ತಂಭವನ್ನ ಮತ್ತು ಅಗ್ನಿಸ್ತಂಭವನ್ನ ಸ್ಥಾಪಿಸಿದರೆಂದು ಪ್ರತೀತಿ ಇದೆ. ಇಲ್ಲಿ ಶ್ರೀ ಜಗದ್ಗುರು ರಂಭಾಪುರಿ ವೀರಸಿಂಹಾಸನ ಮಹಾಸಂಸ್ಥಾನದ ಮೇಲನಗವಿ ವೀರಸಿಂಹಾಸನ ಮಠವೊಂದಿದೆ. ಇಲ್ಲಿ ಶಿವಗಂಗೆ ಒಳಕಲ್ಲು ತೀರ್ಥವು ಇಲ್ಲಿರುತ್ತದೆ. ಮುಂದೆ ಬಾತಿ ಬೆಟ್ಟ ಅಂತ ದಾವಣಗೆರೆ ಮತ್ತು ಹರಿಹರಗಳ ಮಧ್ಯೆ ಇರುವ ಬಾತಿ ಬೆಟ್ಟದಲ್ಲಿಯೂ ಶ್ರೀ ರೇವಣಸಿದ್ಧರು ಕೆಲ ಕಾಲ ತಪಸ್ಸನ್ನಾಚರಿಸಿದ ಕುರುಹುಗಳಿರುವೆಂದು ಅಲ್ಲಿನ ಸ್ಥಳ ಪುರಾಣಗಳಿಂದ ತಿಳಿದು ಬರುತ್ತದೆ. ಈ ರೀತಿ ಏನ್ರಿ ಅಲ್ಲಿ ರೇವಣಸಿದ್ದೇಶ್ವರ ಗುಡಿ ಸ್ಥಾಪನೆ ಮಾಡ್ಯಾರ ಸರ್. ನಿಮ್ ದಾವಣಗೆರೆ ಬದಲೇ ಬಾತಿ ಬೆಟ್ಟ ನೋಡಿರಲ್ರಿ. ಇದರದ ಗ್ರಂಥ ಋಣಗಳು ಏನೇನು ಗ್ರಂಥಗಳು ತಗೊಂಡು ಬರದಾರಿದು ಅಂತ ಹೇಳಿದ್ರು. ಋಗ್ಗಾದಿ 4 ವೇದಗಳು ಅಧ್ಯಯನ ಮಾಡ್ಯಾರು ಚಂದ್ರಶೇಖರ ಆರಾಧ್ಯರು. ಶ್ವೇತಾಶ್ವರ, ಈಶಾವಾಸ್ಯ, ವೀರ, ಲೈಂಗ್ಯ, ಸಿದ್ಧಾಂತ, ಶಿಖಾಮಣಿ ಮೊದಲಾದ ಉಪನಿಷತ್ತುಗಳು, ಚಂದ್ರಜ್ಞಾನಾಗಮ, ಸುಪ್ರಬೋಧ ಭೇದ, ವೀರ ಮೊದಲಾದ ಶಿವಾಗಮಗಳು 1025 ವರ್ಷಗಳ ಹಿಂದೆ ಶ್ರೀ ಸಿದ್ಧನಾಥ ಶಿವಾಚಾರ್ಯರಿಂದ ರಚಿಸಲ್ಪಟ್ಟಿರುವ ರೇಣುಕ ವಿಜಯ, ಬೃಹತ್ ಶಂಕರ ವಿಜಯ, ಸಿದ್ಧಾಂತ ಶಿಖಾಮಣಿ, ವಿದ್ಯಾರಣ್ಯರ ಪಿತಾಮಹ ಸಂಹಿತೆ, ಗುರುವಂಶ ಕಾವ್ಯ, ಕೆಳದಿಯ ನೃಪ ವಿಜಯ, ಶ್ರೀಕಂಠ ಭಾಷ್ಯ, ನೀಲಕಂಠ ಭಾಷ್ಯ ಮೊದಲಾದ ಸನಾತನ ಪ್ರಮಾಣ ಗ್ರಂಥಗಳಲ್ಲಿರುವ ಸತ್ಯ ವಿಷಯಗಳನ್ನು ಸಂಗ್ರಹಿಸಿ ವಿಮರ್ಶಿಸಿ ಅವುಗಳಿಗೆ ಸ್ವಾನುಭಾವದ ನೀರೆರೆದು ಸಂಸ್ಕರಿಸಿ ಸಮಾಜ ಬಾಂಧವರಿಗೆ ಅರ್ಪಿಸಲಾಗಿದೆ. ಈ ರೀತಿ ಈ ಒಂದು ಪೂರ್ವಾಚಾರ್ಯ ಧರ್ಮದರ್ಶನದ ಅಧ್ಯಯನ ಮಾಡಿದ್ರಿ. ಈಗೇನಪ್ಪ ಅಂದ್ರೆ ನಾಳೆಲಿಂದ ರಾತ್ರಿ 9 ಗಂಟೆಗೆ ಬರ್ತದ ರೇಖಿ ಅಂತ ಕೇಳಿರ ರೇಖಿ ಅನ್ನೋ ಶಬ್ದ ಕೇಳಿರಿ? ಮಾಡಿರೇನ ರೇಖಿ? ವ್ಯಕ್ತಿ ಏನದು ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತದ್ದು ಒಂದೇನೋ ಎಕ್ಸರ್ಸೈಸ್ ಮಾಡಿಸ್ಲಕತ್ತಾರ ಅವರು. ರೇಖಿ ಅಂತೇಳಿ ರೇಖಿ ವಿದ್ಯೆ ಅಂತೇಳಿ ಅದು ಒಂಥರ ಚೈನೀಸ್ ಟೈಪ್ ಯಾವುದೋ ಒಂದು ವಿದ್ಯೆ ಅದ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು. ಅದು ಏನ್ ಮಾಡಿವಪ್ಪ ಅಂತಂದ್ರೆ ನಿಮ್ಮ ಗ್ರೂಪಿಗೆ ಹಾಕಿವಿ. ನೀವೇನ್ ಮಾಡ್ಬೇಕು, ಆ ಲಿಂಕ್ ತಗೊಂಡು ಓಪನ್ ಮಾಡಿ ಆ ಗ್ರೂಪ್ನಾಗ ಜಾಯಿನ್ ಆಗ್ಬೇಕು. ಅದು ಒತ್ತಿ ಬಿಟ್ರಿ ಅಂತಂದ್ರೆ ನೀವು ಗ್ರೂಪ್ನಾಗ ಜಾಯಿನ್ ಆಗಿಬಿಡ್ತದೆ, ಜಾಯಿನ್ ಅಂತ ಬಂದ್ಬಿಡ್ತು. ಬಂದ್ಮೇಲೆ ನಾಳೆಯಿಂದ 4 ದಿವಸ ಇರ್ತದದು, 9 ರಿಂದ 10. ನೀವು 8ವರೆಗೆ ಚಾಲು ಮಾಡ್ತಿದ್ರೆ ಮಾಡ್ರಿ. ಒಂದು 4 ದಿವಸ ಸಂಜೆ ಪಾಠ ಕ್ಯಾನ್ಸಲ್ ಮಾಡ್ತಿದ್ರೆ ಮಾಡಿಬಿಡ್ರಿ. ಮಾಡಿ 8:45 ಬರ್ತದ. ಅದರೊಳಗೆ ಜೂಮ್ ಆ್ಯಪ್ ಲಿಂಕ್ ನೀವೆಲ್ಲರೂ ಮೊಬೈಲ್ನಾಗ ಏನ್ ಮಾಡ್ಬೇಕು, ಜೂಮ್ ಆ್ಯಪ್ ಲಿಂಕ್ ಏನ್ ಮಾಡ್ಬೇಕು, ಇನ್ಸ್ಟಾಲ್ ಮಾಡ್ಕೋಬೇಕು. ಮಾಡ್ಕೊಂಡ್ರಿ ಅಂತಂದ್ರೆ ಜೂಮ್ ಆ್ಯಪ್ ಲಿಂಕ್ ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂದ್ರೆ ಹೆಂಗ್ ಗೂಗಲ್ ಮೀಟ್ ಇನ್ಸ್ಟಾಲ್ ಮಾಡಿರಿ ಹಂಗದು ಜೂಮ್ ಆ್ಯಪ್ ಲಿಂಕ್ ಇನ್ಸ್ಟಾಲ್ ಮಾಡ್ಬೇಕು. ನಾಳೆ 8:45 ಅವರು ಜೂಮ್ ಲಿಂಕ್ ಕಳಿಸ್ತಾರ. ಆ ಜೂಮ್ ಲಿಂಕ್ಲಿಂತ ನೀವು ಆ ಒಂದು ಪಾಠಕ್ಕೆ ಜಾಯಿನ್ ಆಗ್ಬೇಕು. 9 ರಿಂದ 10 ಇರ್ತದೆ. 8:15 ಪಾಠ ಕ್ಯಾನ್ಸಲ್ ಮಾಡ್ತಿದ್ರೆ ಮಾಡಿಬಿಡ್ರಿ. ಒಂದು 4 ದಿವಸ ಏನ್ ಫರಕ್ ಬೀಳಲ್ಲ. ಇಲ್ಲ 8:15 ತನಕ ಮಾಡಿ 8:15 ನಿಂತು 9 ಮಾಡಿ ಜಾಯಿನ್ ಆಗ್ತೀನಿ ಅಂತಂದ್ರು ಆಗ್ಬಹುದು. ಅದು ಅರ್ಧ ತಾಸು ಅವಸರ ಆಗ್ತದೆ. ಕ್ಯಾನ್ಸಲ್ ಮಾಡಿ ಅದು ಯೂಟ್ಯೂಬ್ ನಿಮ್ಮ ಇದು ವಾಟ್ಸಪ್ನಾಗ ಕಳಿಸಿವ್ ನೋಡ್ರಿ ಲಿಂಕ್. ಆ ಲಿಂಕ್ ನೋಡ್ರಿ. ಅದ್ರೊಳಗೆ ಆ ಲಿಂಕ್ ಒತ್ತಿದ್ರಿ ಅಂತಂದ್ರೆ
ನೀವು ವಾಟ್ಸಪ್ ಗ್ರೂಪ್ನಾಗ ಜಾಯಿನ್ ಆಗ್ತೀರಿ. ಮತ್ತೆ ನಾಳೆ ಜೂಮ್ ಆ್ಯಪ್ ಲಿಂಕ್ ಅವ್ರು ಬಿಡ್ತಾರ. ಅಷ್ಟರೊಳಗೆ ನೀವು ಜೂಮ್ ಆ್ಯಪ್ ಏನು ಮಾಡಬೇಕು, ಇನ್ಸ್ಟಾಲ್ ಮಾಡ್ಕೋಬೇಕು. ಅದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೋಬೇಕು. ಜೂಮ್ ಪ್ಲೇಸ್ಟೋರ್ನಾಗ ಹೋಗಿ ಜೂಮ್ ಆ್ಯಪ್ ಅಂತೇಳಿ ಇನ್ಸ್ಟಾಲ್ ಮಾಡ್ಕೋರಿ. ನಾಳೆ ನಿಮಗೆ ರೇಖಿ ಪಾಠಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳು, ಆರೋಗ್ಯಕ್ಕೆ ಸಂಬಂಧಪಟ್ಟದ್ದೆಲ್ಲ ಡೀಟೇಲ್ ಕೊಟ್ಟಾರ ನೋಡ್ರಿ. ಅದ್ರೊಳಗೆ ಉಚಿತ ಅದ, ಫ್ರೀ ಅದ. ಯಾಕೆ ಸುಮ್ಬಿಟ್ಟು ಏನು ಮಾಡ್ಬೇಕು? ಏನೋ ಒಂದು ನೀವು ಕಲ್ತು ಇನ್ನೊಬ್ಬರಿಗೆ ಕಲಿಸ್ಲಕ್ಕೆ ಬರ್ತದ. ಅದು ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು ಏನೋ ಒಂದು ಎಕ್ಸರ್ಸೈಸ್ ಅದ. ದೊಡ್ಡ ದೊಡ್ಡ ಜಡ್ಡುಗಳೆಲ್ಲ ಕಂಟ್ರೋಲ್ ಹಾಕಿ ಕ್ಯಾನ್ಸರ್ ಸಹಿತ ಕಂಟ್ರೋಲ್ ಮಾಡೋ ಶಕ್ತಿ ಅದ ರೇಖೆಗೆ. ಅಂಥದ್ದೊಂದು ವಿದ್ಯೆ ಅದು. ಏನದ ನೋಡೋಣ. ಒಂದೊಂದು ತಾಸು 4 ದಿವಸ, ಒಂದು 4 ತಾಸು ಅದ್ರ ಸಲುವಾಗಿ ಸ್ಪೇರ್ ಮಾಡಿದ್ರೆ ಅವ್ರ ಹೆಣ್ಮಕ್ಳು ಮಾಡಿ ತೋರಿಸ್ಲಕತ್ತಾರ. ಆ ನಂಬರ್ ನೀವು ಸೇವ್ ಮಾಡ್ಕೊಂಡು ನಾಗರತ್ನಮ್ಮವ್ರು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿಸ್ಬೋದು. ಮಾತಾಡ್ತೀರಿ. ಮಹಿಳಾ ಪೀಠದವ್ರಿಗೆಲ್ಲ ಹೇಳಿ ಜಾಯಿನ್ ಮಾಡ್ತೀರಿ ಅದಕ್ಕೆ. ಏನೇನ್ ಮಾಡ್ತೀರಿ ಮಾಡಿ. ರೇಖಿ ಕಲೀರಿ. ಹೆಣ್ಮಕ್ಳಿಗೆ ಭಾಳ ಬೆಸ್ಟ್ ಅಂತದು ಕಲೀಲಿಕ್ಕೆ ರೇಖಿ. ಮತ್ತೆ ನಾಳೆ ಬೆಳಿಗ್ಗೆ ಭೇಟಿ ಆಗೋಣ. ಟೈಮ್ ಆಯಿತು 10:20 ಆಗ್ಯದ. ನಾಳೆಗೆ 8:30 ಪಾಠ ಇಲ್ಲ. 8:45ಕ್ಕೆ ಜೂಮ್ ಆ್ಯಪ್ ಲಿಂಕ್ ಬರ್ತದೆ. ಅಷ್ಟರೊಳಗೆ ನೀವು ಜೂಮ್ ಆ್ಯಪ್ ಡೌನ್ಲೋಡ್ ಮಾಡ್ಕೋರಿ. ಇದ್ರಾಗ ಪ್ಲೇಸ್ಟೋರ್ನಾಗ ಹೋಗಿ 9 ಗಂಟೆಗೆ ರೇಖಿ ಪಾಠ ಜಾಯ್ನ್ ಆಗ್ರಿ. 4 ದಿವಸ ಅದ, 3 ದಿವಸ 4 ದಿವಸ ಅದೆಲ್ಲ ವಾಟ್ಸಪ್ನಾಗ ಕೊಟ್ಟಾರ ನೋಡ್ರಿ ಡೀಟೇಲ್ಸ್. ಬೆಳಗಿನ ಪಾಠ ಯಥಾವತ್ತಾಗಿ ಇರ್ತದೆ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಓಂ ನಮಃ ಶಿವಾಯ. ಎಲ್ಲರಿಗೂ ಶರಣ ಶರಣ.